ಅಳಿಯ ದೇವರಿಗೆ ಏನಾದ್ರು ಉಡುಗೊರೆ ಕೊಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ತೋರಿಸಿ. ಅದೇ ಅಂದ್ಕೊಂಡೆ ಇವ್ರನವ್ರಲ್ಲ ಅಂತ. ಇವ್ರನವ್ರೇ ಆಗಿದ್ರೆ ಒಬ್ರಿಗೊಬ್ರು ಪರಿಚಯ ಇರ್ತಿತ್ತಲ್ವಾ? ಸರಿ, ನಿಮ್ ಬಳಿಯವನ್ಗೆ ಒಳ್ಳೆ ಉಡುಗೊರೆ ಕೊಡ್ಬೇಕು ಅಂತೀರಾ? ಒಳ್ಳೆ ತೂಕದ ಒಡವೆನೆ ಕೊಡಿ ಸರ್. ಇರಿ ತೋರಿಸ್ತೀನಿ. ಇದು ನೋಡಿ, ಇದು 10,30,000 ಆಗುತ್ತೆ ಸರ್. ಇದು ನೋಡಿ, ಇದು 11.5 ಲಕ್ಷ ಆಗುತ್ತೆ. ಇನ್ನು ಸ್ವಲ್ಪ ಕಡಿಮೆ ಜನರು ತೋರ್ಸಕ್ಕಾಗತ್ತಾ ಸ್ವಾಮಿ? ಚೆನ್ನಾಗಿದೆ ಇದು, ಇನ್ನು ಸ್ವಲ್ಪ ಕಡಿಮೆ ಜನ ತೋರಿಸಿ. ಬೆಲೆ ಕಡಿಮೆ, ನೋಡೋರ್ ಕಣ್ಣು ಕುಕ್ಬೇಕು, ಆ ತರದ್ದು ಕೊಡ್ತೀನಿ ಸರ್. ಇನ್ನು ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ, ಕೊಡ್ತೀನಿ. ಕೂತ್ಕೊಳ್ಳಿ. ಇದು ನೋಡಿ ಸರ್, 50 ಗ್ರಾಮ್ ಚೈನು. ಇದು 3,20,000 ಆಗುತ್ತೆ. ಇದು 4,15,000. ಇದು 4.5 ಲಕ್ಷ ಆಗುತ್ತೆ. ಇಲ್ಲಿರೋವೆಲ್ಲ 3.5 ಲಕ್ಷದಿಂದ 5 ಲಕ್ಷದ ಬಜೆಟ್ ನಾವು. ಕ್ಷಮಿಸಿ ಸರ್, ಈಗ ಸ್ವಲ್ಪ ಕಡಿಮೆ ಇದೆ. ನಾನು ಸರ್ ಕರೆಕ್ಟಾಗಿ ಹೇಳಿ, ನಿಮ್ಗೆ ಎಷ್ಟು ಬಜೆಟಲ್ಲಿ ಇರ್ಬೇಕು ಹೇಳಿ? ಇದ್ರ ಬದಲಿಗೆ ಏನ್ ಬರುತ್ತೆ ನೋಡಿ ಸರ್? ಓ, ಇವು ನಿಮ್ಮ ಮಗಳ ಹಳೆ ಜ್ಯುವೆಲ್ಸಾ? ಹೌದು ಸರ್, ನನ್ನ ಮಗಳು ಚಿಕ್ಕವಳಾಗಿದ್ದಾಗ ತಗೊಂಡು ಒಡವೆಗಳು ಸರ್. ಸರ್ ಇದನ್ನೆಲ್ಲ ಯಾಕೆ ಎಕ್ಸ್ಚೇಂಜ್ಗೆ ಹಾಕ್ತೀರಾ? ಇವನ್ನೆಲ್ಲ ನೀವೇ ಇಟ್ಕೊಳ್ಳಿ, ಹೊಸದನ್ನೇ ತಗೊಳ್ಳಿ. ನಮ್ದು ಅಂತ ಏನಿದೆ ಸರ್? ನಮ್ದೆಲ್ಲ ಹೋರಾಟ, ಒದ್ದಾಟ, ಮಕ್ಕಳ ಸಲುವಾಗಿ ನಮ್ಮ ದುಡಿಯೋದು, ನಮ್ಮ ಸಮಯ ಎಲ್ಲವೂ ಮಕ್ಕಳು ಒಳಿತಿಗಾಗಿ ಅಲ್ವಾ ಸರ್? ನಮ್ಮ ಇಡೀ ಬದುಕನ್ನ ಧಾರೆ ಎರೆದು ಬಿಡ್ತೀವಿ ಸರ್. ಅದರಲ್ಲೂ ಹೆಣ್ಮಗಳು ಆಯ್ತು ಅಂತಂದ್ರೆ ಮದುವೆಗೆ ನಮ್ಮ ಮನಸ್ಸು, ನಮ್ಮ ದೇಹದ ಭಾಗವನ್ನೇ ನಾವು ಕಳಿಸ್ಬಿಡ್ತೀವಿ ಅಂತಲ್ವಾ ಸರ್? ನೋಡಿ ಸರ್, ಏನ್ ಬರುತ್ತೆ ನೋಡಿ ಸರ್. ಸರಿ ಕೊಡಿ ಸರ್. ಇದ್ರ ಬದಲಾಗಿ ಏನ್ ಬರುತ್ತೆ ನೋಡಿ. ನೋಡ್ತೇನೆ. ಸರ್, ನೀವು ಕೊಟ್ಟಿರೋ ಒಡವೆ ಬದಲಾಗಿ ಈ ಚೈನ್ ಬರುತ್ತೆ. ರಸೀದಿ ಏನ್ ಬೇಡ. ಅಣ್ಣ, ನಾವು ಗಂಡಿನ ಕಡೆಯವ್ರನ್ನ ಮಾತಾಡ್ತಾ ಇಲ್ವಲ್ಲ, ಬನ್ನಿ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಸುಮತಿ, ಈಗ ತಾನೇ ಬಂದಿದ್ದಾರೆ, ಒಂದು 5 ನಿಮಿಷ ಆಗಲಿ, ಅವ್ರು ಸೆಟ್ಲ್ ಆಗಲಿ, ಆಮೇಲೆ ಹೋಗಿ ಮಾತಾಡ್ಸೋಣ. ಅದು ಅಲ್ಲದೆ ಬರೀ ಹೆಣ್ಮಕ್ಳು ಬಂದಿದ್ದಾರೆ, ಗಂಡಸರು ಯಾರು ಬಂದಿಲ್ಲ. ಎಲ್ಲರೂ ಬಂದಮೇಲೆ ಒಟ್ಟಿಗೆ ಹೋಗಿ ಮಾತಾಡ್ಸೋಣ ಬಿಡು. ಅಲ್ಲಿವರೆಗೂ ಈ ತಮಟೆ ಸೌಂಡ್ ಬೇರೆ ಇರುತ್ತಾ? ನನ್ನ ಕೈಲಾಗಲ್ಲ, ನಾನು ಹೋಗ್ಬಿಟ್ಟು ಕೇಳ್ಬೇಕು. ಯಶ, Excuse me, who are you? ತಾವು
ಮಾಧುರಿ ಒಳಗ್ ಬಮ್ಮ, ಬಾ ಒಳಗ್ ಬಾ. ಇವಳು ಯಾರು ಅಂತ ಗೊತ್ತಾಗ್ಲಿಲ್ವಾ?